ಈ ಮಂಕ್ 2 ಕೈಗಳನ್ನು ಅಗಲಿಸಿಕೊಂಡು ನಿಂತಿದ್ದನು. 2 ಕೈನ ಮಧ್ಯದಲ್ಲಿ ಚೂಪಾದ ಚಾಕನ್ನು ಕಟ್ಟಿದ್ದರು. ಕೈ ಏನಾದರೂ ಮಡಚಿದರೆ ಆ ಚಾಕ್ಗಳು ಬೆನ್ನಿಗೆ ಚುಚ್ಚುತ್ತಿತ್ತು. 2 ನೀರು ತುಂಬಿರುವ ಬಕೆಟ್ಗಳನ್ನು ತೆಗೆದುಕೊಂಡು ಹೋಗಿ ಒಂದು ಸಣ್ಣದಾದ ದಾರಿಯಲ್ಲಿ ಮೇಲೋಗಿ ಸುರಿಯಬೇಕಿತ್ತು. ಷರತ್ ಏನೆಂದರೆ ಸಂತೋಲನ ಏನಾದರೂ ತಪ್ಪಿದರೆ ಚಾಕುಗಳು ಬೆನ್ನಿಗೆ ಚುಚ್ಚುತ್ತಿತ್ತು. ಮೊದಮೊದಲು ಕಷ್ಟವಾಯಿತು, ಆದರೆ ಪ್ರಮೋಷನ್ಗಾಗಿ ಪ್ರತಿದಿನ 400 ಬಕೆಟ್ ನೀರನ್ನು ಹಾಕುತ್ತಿದ್ದರು. ತಿಂಗಳುಗಳ ನಂತರ ಈ ಕೆಲಸದಲ್ಲಿ ಎಕ್ಸ್ಪೆಕ್ಟ್ ಆದರೂ ಎಲ್ಲಾ ಶಿಷ್ಯರಿಗಿಂತ ತುಂಬಾ ವೇಗವಾಗಿ ಕೆಲಸವನ್ನು ಮಾಡುತ್ತಿದ್ದರು. ಅವನಲ್ಲಿ ಎಷ್ಟು ಶಕ್ತಿ ತಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಿದ್ದನು. ಈ ವಿಷಯ ಗುರುಗಳಿಗೆ ತಿಳಿದ ಮೇಲೆ ಗುರುಗಳು ಹೇಳಿದರು, ಅಭ್ಯಾಸದ ಸಮಯದಲ್ಲಿ ಯಾರಿಗೂ ಸಹಾಯ ಮಾಡಬಾರದು, ಯಾಕೆಂದರೆ ಅವರು ಸ್ವಂತವಾಗಿ ಕಲಿಯುವುದನ್ನು ಬಿಡುತ್ತಾರೆ. ಅವನಿಗೆ ಭಯವಾಯಿತು, ಆದರೆ ನಂತರ ಎಲ್ಲ ಅರ್ಥವಾಯಿತು. ನಂತರ ಅವನನ್ನು ಬೇರೆಯ ಅಭ್ಯಾಸಕ್ಕೆ ಹಾಕಿದರು. ಗುರುಗಳು ಗಂಟೆ ಹೊಡೆಯುವ ಶಬ್ದವನ್ನು ಕೇಳಬೇಕಿತ್ತು. ನಂತರ ಉದ್ದವಾದ ದೊಣ್ಣೆಯಿಂದ ದೊಡ್ಡ ಗಂಟೆಯನ್ನು ಬಡಿಯಬೇಕಿತ್ತು. ಮೊದಲು ಮೌಂಕ್ಗೆ ಈ ಅಭ್ಯಾಸ ವ್ಯರ್ಥವೆಂದು ಅನಿಸಿತು, ಆದರೆ ಮೌಂಕ್ ಅಕೋಲನ್ನು ಹಿಡಿದಾಗ ತುಂಬಾ ಭಾರವೆನಿಸಿತು. ಅದು ಬರೀ 5 ಕೆಜಿ ಇದ್ದಿದ್ದು, ಆದರೆ ಕೋಲು ತುಂಬಾ ಉದ್ದವಿತ್ತು. ದರಿಂದ ತುಂಬಾ ಭಾರವೆನಿಸುತ್ತಿತ್ತು. ಅದನ್ನು ಒಂದೇ ಕೈಲಿ ಎತ್ತಬೇಕಿತ್ತು. 2 ಬಾರಿ ಆರಿಸಿದ ಮೇಲೆ ಕೈ ತುಂಬಾ ನೋವು ಬರುತ್ತಿತ್ತು. ಮೌಂಕ್ ತನ್ನ ಗುರುಗಳ ಕಡೆ ನೋಡಿದನು. ಗುರುಗಳು ತುಂಬಾ ಶಾಂತಿಯಿಂದ ಸಣ್ಣ ಗಂಟೆಯನ್ನು ಬಾರಿಸುತ್ತಿದ್ದರು. ಅದನ್ನು ನೋಡಿ ಮೌಂಕ್ ಒಳಗಡೆ ಸ್ಫೂರ್ತಿ ಉಂಟಾಯಿತು. ಗಂಟೆಯನ್ನು ಬಾರಿಸುತ್ತಾ ಹೋದನು. ಇಡೀ ಚಿಕ್ಕದಾದರೂ ಅವನು ಚೆನ್ನಾಗಿಯೇ ಬಾರಿಸುತ್ತಿದ್ದನು. ತಿಂಗಳುಗಳ ಕಳೆದಂತೆ ಅದರಲ್ಲಿ ಎಕ್ಸ್ಪೆಕ್ಟ್ ಆದನು. ಮುಂದಿನ ಲೆವೆಲ್ ಅಭ್ಯಾಸಕ್ಕೆ ಆಯ್ಕೆಯಾದನು. ಇದರಲ್ಲಿ 2 ದೊಡ್ಡ ದೊಡ್ಡ ಅಗರಬತ್ತಿಯ ಮಧ್ಯ ನಿಂತು ಮುಂದೆ ಗುರುಗಳು ಕ್ಯಾಂಡಲ್ನ ಯಾವ ಕಡೆ ತಿರುಗಿಸುತ್ತಾರೋ ಅದನ್ನೇ ನೋಡಬೇಕಿತ್ತು. ಕತ್ತನ್ನು ತಿರುಗಿಸದೆ ಸ್ವಲ್ಪ ಏನಾದರೂ ಕತ್ತನ್ನು ತಿರುಗಿಸಿದರೆ ಸುಡುತ್ತಿತ್ತು. ಮೊದಲು ವಿಶ್ವಾಸದಿಂದ ಸರಿಯಾಗಿ ಮಾಡುತ್ತಿದ್ದರು. ಯಾವಾಗ ಗುರುಗಳು ವೇಗವನ್ನು ಜಾಸ್ತಿ ಮಾಡಿದರು ಆಗ ಕೆನ್ನೆ ಸುಟ್ಟಿತು. ಗುರುಗಳು ಹೇಳಿದರು, ಹುಷಾರು, ಕಣ್ಣುಗಳು ಸುಡಬಹುದು ಎಂದು. ನಂತರ ವಿಶ್ವಾಸದಿಂದ ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದನು. ಮುಂದಿನ ಭಾಗಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ.